ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಕಳೆದ 5 ದಿನಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಡಿಯೋ ನಿಮ್ಮ ಮುಂದಿಟ್ಟಿದ್ವಿ. ಅದು ಒಬ್ಬ ಸೈಕೋಪಾತ್ನ ನೇರ ಚಿತ್ರಣಗಳನ್ನ ನಿಮ್ಮ ಮುಂದಿಟ್ಟಿದ್ವಿ. ಒಬ್ಬ ಅನಾಮಿಕ ಏಕಾಏಕಿ ಹಾಸ್ಟೆಲ್ ಪ್ರವೇಶಿಸಿ ಆ ಒಂದು ಹಾಸ್ಟೆಲ್ ನ ಮಧ್ಯರಾತ್ರಿ ಆತ ಮಾಡುತ್ತಾ ಇದ್ದಂತಹ ಅಸಹ್ಯಕರವಾದಂತಹ ಘಟನೆಗಳನ್ನ ಎಲ್ಲವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ವಿಡಿಯೋ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬಹಳ ವೈರಲ್ ಆಗಿತ್ತು. ವಿಶೇಷವಾಗಿ ಈ ಒಂದು ಸುಮನ್ ಟಿವಿಯ ವಿಶೇಷವಾದ ಈ ಒಂದು ಪ್ರಯತ್ನಕ್ಕೆ ಒಂದು ಇಂಪ್ಯಾಕ್ಟ್ ಆಗಿ ಒಂದು ಸ್ಟೋರಿ ನಿಮ್ಮ ಮುಂದೆ ಇರುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಾನು ಕಳೆದ ಬಾರಿ ಅದನ್ನು ತೋರಿಸಿದಂತಹ ಚಿತ್ರಣಗಳಲ್ಲಿ ಇದ್ದಂತಹ ಅನಾಮಿಕ ವ್ಯಕ್ತಿಯನ್ನ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಅಧಿಕಾರಿಗಳು, ವಿಶೇಷವಾಗಿ ಚಿಕ್ಕಬಳ್ಳಾಪುರದ ಪೊಲೀಸ್ ಅಧಿಕಾರಿಗಳು ಆ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಕರ್ನಾಟಕ ಪೊಲೀಸ್ಗೆ ಒಂದು ಆಟ್ಸ್ ಆಫ್. ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರದ ಒಂದು ಜಿಲ್ಲೆಯಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ಚಿಕ್ಕಬಳ್ಳಾಪುರ ನಗರದಲ್ಲಿರುವಂತಹ ಅಧಿಕಾರಿಗಳಿಗೂ ನಾನು ನಿಮ್ಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ಅನಾಮಿಕನು ಮಾಡ್ತಾ ಇದ್ದಂತಹ ಸೈಕೋದ ಒಂದು ವ್ಯಕ್ತಿ ಬಿಂಬಿಸ್ತಾ ಇದ್ದಂತ ಎಲ್ಲ ಚಿತ್ರಣಗಳನ್ನು ಈಗಾಗಲೇ ನೀವು ವೀಕ್ಷಕರೇ ಗಮನಿಸಿದ್ದೀರಾ. ಅಂತ ಅಪರಾಧಿಯನ್ನ ಇತ್ತೀಚೆಗೆ ಅವನನ್ನ ಬಂಧಿಸಿದ್ದಾರೆ. ಆ ಒಬ್ಬ ಸೈಕೋಪಾತ್ನ ವಿವರವನ್ನು ಸಹ ನಿಮ್ಮುಂದಿರುವಂತ ಪ್ರಯತ್ನ ಮಾಡ್ತಾ ಇದೀವಿ. ಈತ ಮೂಲತಃ ಇಲ್ಲೇ ಚಿಕ್ಕಬಳ್ಳಾಪುರದ ನಗರದ ಪಕ್ಕದಲ್ಲಿರುವಂತಹ ವಡ್ರೇಪಾಳದ ನಿವಾಸಿ. 27 ವರ್ಷದ ಸುನೀಲ್ ಕುಮಾರ್ ಕಳೆದ ಕೆಲವು ದಿನಗಳ ಹಿಂದೆ ಖಾಸಗಿ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವುದಕ್ಕೋಸ್ಕರ ಚಿಕ್ಕಬಳ್ಳಾಪುರದ ನಗರದಲ್ಲಿ ಹೃದಯ ವಲಯದಲ್ಲಿ ಮನೆ ಮಾಡಿರ್ತಾರೆ ಅನ್ನುವಂತ ಮಾಹಿತಿ ನಮಗೆ ಸಿಕ್ಕಿದೆ. ಈತನ ಬಗ್ಗೆ ಮುಂದಿನ ಕ್ರಮಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಬಹುಶಃ ಒಂದು ವಿಶೇಷವಾದ ಮಾಹಿತಿ ನಿಮ್ಮ ಮುಂದಿರುವಂತಹ ವಿಷಯ ಏನಂತ ಹೇಳಿದ್ರೆ, ಹೆಣ್ಣು ಮಕ್ಕಳೇ ಜಾಗೃತ. ಇರುವಂತಹ ಸುನೀಲ್ ಕುಮಾರ್ ಅನ್ನುವಂತಹ ವಿಕೃತ ಕಾಮಿಗಳು ಹೆಚ್ಚಾಗಿ ನಮ್ಮಲ್ಲಿ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ಇರಬಹುದು. ನಮ್ಮ ಪೊಲೀಸ್ ಇಲಾಖೆ ಕಣ್ಣು ತಪ್ಪಿಸಿ ಅವರೆಲ್ಲೂ ಹೋರಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪೊಲೀಸ್ ಇಲಾಖೆ ಗ್ರೇಟ್. ಇದರ ಒಂದು ಇಂಪ್ಯಾಕ್ಟ್ ಅನ್ನ ಸುಮನ್ ಟಿವಿ ತುಂಬ ಅಭಿನಂದನೆಗಳನ್ನ ನಮ್ಮ ಪೊಲೀಸ್ ಇಲಾಖೆಗೆ ಸಲ್ಲಿಸುತ್ತೆ. ಧನ್ಯವಾದ.